ಇಡೀ ದೇಶದ ಜನರೇ ಶಾಕ್ ಆಗುವಂತಹ ಘಟನೆ ಇದು. ಬಾಲಕಿ ಮೇಲೆ 12 ಜನರಿಂದ 6 ದಿನ ನಿರಂತರ ಅತ್ಯಾಚಾರ ನಡೆದಿದೆ. ಬಾಲಕಿಯನ್ನ ಕಿಡ್ನಾಪ್ ಮಾಡಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ದುರುಳರು. 12 ಜನರಿಂದ 6 ದಿನ ನಿರಂತರವಾಗಿ ಅತ್ಯಾಚಾರ ಮಾಡಲಾಗಿದೆ. ದೆಹಲಿಯ ನಿರ್ಭಯಾ ಕೇಸನ್ನು ಕೂಡ ಮೀರಿಸುವಂತಹ ಪ್ರಕರಣ ಇದು. 8ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಯುವತಿ 13 ವರ್ಷದ ಬಾಲಕಿ ಮೇಲೆ ರೇಪ್ ಆಗಿದೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೋಟೆಲ್ನಿಂದ ಹೋಟೆಲ್ಗೆ ಆ ಯುವತಿಯನ್ನ ಕರೆದೊಯ್ದಿದ್ದಾರೆ ದುರುಳರು. ಜೂನ್ 18ಕ್ಕೆ ಫ್ರೆಂಡ್ ಮನೆಗೆ ಈ ಬಾಲಕಿ ಹೋಗ್ತಾ ಇದ್ದು, ವಾಪಸ್ ಮನೆಗೆ ಹೋಗೋದಕ್ಕೆ ಅಂತ ಆಟೋ ಹತ್ತಿದ್ದಾಳೆ ಈ ಬಾಲಕಿ. ಆಟೋ ಹತ್ತಿದಂತಹ ಸಂದರ್ಭದಲ್ಲಿ ಆ ಬಾಲಕಿಯನ್ನ ಯಾವ ಪ್ಲೇಸ್ಗೆ ಡ್ರಾಪ್ ಮಾಡಬೇಕಿತ್ತು ಆ ಪ್ಲೇಸ್ಗೆ ಹೋಗಿಲ್ಲ ಆ ಚಾಲಕ. ಆ ಆಟೋ ಚಾಲಕ ಏನಿದ್ದ ಬೇರೆದೇ ಸ್ಥಳಕ್ಕೆ ಆ ಬಾಲಕಿಯನ್ನ ಕರೆದೊಯ್ದಿದ್ದಾನೆ. ತನ್ನ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಹೋಟೆಲ್ ಅಲ್ಲಿ ಆ ಯುವತಿಯನ್ನ ಬಚ್ಚಿಟ್ಟು ರೇಪ್ ಮಾಡಿದ್ದಾರೆ. 30 ಮಂದಿಯನ್ನ ಈಗಾಗಲೇ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಬಾಲಕಿಯನ್ನ ಬಚ್ಚಿಟ್ಟಿದ್ದಂತಹ 4 ಹೋಟೆಲ್ಗಳು ಕೂಡ ಧ್ವಂಸವಾಗಿದೆ. ಕೋರ್ಟ್ ಆದೇಶವನ್ನ ಪಡೆದು ಹೋಟೆಲ್ ಅನ್ನ ಧ್ವಂಸ ಮಾಡಲಾಗಿದೆ. ಹೋಟೆಲ್ ಮೇಲೆ ಬುಲ್ಡೋಸರ್ ಪ್ರಯೋಗಿಸಿದ್ದಾರೆ ಪೊಲೀಸರು. ಸುಮಾರು 10 ಜನರಿಂದ ಅತ್ಯಾಚಾರ ಅಂತ ಹೇಳಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇಡೀ ದೇಶದ ಜನರೇ ಫುಲ್ ಶಾಕ್ ಆಗುವಂತಹ ಘಟನೆ ಇದು. ಬಾಲಕಿ ಮೇಲೆ 12 ಜನರಿಂದ 6 ದಿನ ನಿರಂತರವಾಗಿ ಅತ್ಯಾಚಾರ ನಡೆಸಲಾಗಿದೆ. ಕಿಡ್ನಾಪ್ ಮಾಡಿ ಹೋಟೆಲ್ ಅಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಂತರ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಆ ಹುಡುಗಿಯನ್ನ ಶಿಫ್ಟ್ ಮಾಡಿ ಆ ಯುವತಿಯನ್ನ ಹೋಟೆಲ್ಗಳಲ್ಲಿ ಬಚ್ಚಿಟ್ಟು 6 ದಿನಗಳ ಕಾಲ ಬಚ್ಚಿಟ್ಟು ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ. 13 ವರ್ಷದ ಪುಟ್ಟ ಬಾಲಕಿಯ ಮೇಲೆ ದುರುಳರು ಕ್ರೌರ್ಯ ಮೆರೆದಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ ಅರುಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇಂತಹ ಭಯಾನಕ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಚೈತ್ರ, ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಿರುವಂತಹ ಈ ಘನಘೋರ ಘಟನೆಯನ್ನ ಈ ಹಿಂದೆ 2012ರಲ್ಲಿ ನಡೆದಿದ್ದಂತಹ ನಿರ್ಭಯಾ ಬ್ರೂಟಲ್ ಸೆಕ್ಸ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಹೋಲಿಕೆ ಮಾಡಿ ನೋಡಲಾಗ್ತಾ ಇದೆ. ಯಾಕಂದರೆ ಈಗಿನ ಈ ಘಟನೆ ಅದಕ್ಕಿಂತಲೂ ಕೂಡ ಭೀಕರವಾಗಿದೆ ಅಂತ ಇದನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ಯಾಕಂದರೆ 6 ದಿನಗಳ ಕಾಲ 13 ವರ್ಷದ ಬಾಲಕಿ ಮೇಲೆ ಸುಮಾರು 10 ಜನರಿಂದ ನಿರಂತರ ಅತ್ಯಾಚಾರವನ್ನು ಎಸಗಲಾಗಿರುವಂಥ ಪ್ರಕರಣ ಇದು. ಒಂದು ರೀತಿ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ಒಂದು ಕಡೆ ಆದರೆ, ನಾವೆಲ್ಲ ತಲೆ ತಗ್ಗಿಸುವಂತಹ ಘಟನೆ ಮತ್ತೊಮ್ಮೆ ನಡೆದಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬರೋಬ್ಬರಿ 30 ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಇನ್ನು ಈ ಘಟನೆ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಜೂನ್ 18ನೇ ತಾರೀಕು ಆ ಬಾಲಕಿ ಆಕೆಯ ಸ್ನೇಹಿತನ ಮನೆಗೆ ಹೋಗಿ ವಾಪಸ್ ತನ್ನ ಮನೆಗೆ ಬರುವಂಥ ಆ ಟೈಮ್ನಲ್ಲಿ ಆಟೋವನ್ನು ಏರ್ತಾಳೆ. ಆಟೋ ಚಾಲಕ ಆಕೆಯನ್ನು ಲೊಕೇಶನ್ ಕರ್ಕೊಂಡು ಹೋಗೋಗಿಲ್ಲ. ಸೊ ಅಲ್ಲಿಂದ ಅವರು ಮೊದಲೇ ನಿಗದಿಪಡಿಸಿದ್ರು ಅಥವಾ ಆಕ್ಸಿಡೆಂಟಲ್ ಆಗಿ ಆಕೆಯನ್ನು ಕರೆದುಕೊಂಡು ಹೋಗಿದ್ರು, ಆ ಬಗ್ಗೆ ತನಿಖೆ ಆಗ್ತಾ ಇದೆ ಈಗ. ಸೊ ಅವರು ಎಲ್ಲಿ ಉಳಿದಂಥ ಈ ಕೀಚಕರು ಇದ್ರು ಆ ಒಂದು ಲಾಡ್ಜ್ಗೆ ಆಕೆಯನ್ನು ಕರೆದುಕೊಂಡು ಹೋಗಿ ಮೊದಲಿಗೆ ಬಚ್ಚಿಡ್ತಾರೆ. ಅದಾದ ನಂತರದಲ್ಲಿ ಬರೋಬ್ಬರಿ 4 ಲಾಡ್ಜ್ಗಳನ್ನು ಇವರು ಚೇಂಜ್ ಮಾಡ್ತಾರೆ. 6 ದಿನಗಳ ಕಾಲ, 2 ದಿನ 1 ದಿನ ಈ ರೀತಿಯಾಗಿ ಲಾಡ್ಜ್ಗಳನ್ನು ಚೇಂಜ್ ಮಾಡಿಕೊಂಡಿರೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂಥ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ. ಸೊ 6 ದಿನಗಳ ಕಾಲ ಸುಮಾರು 10 ಜನರಿಂದ ನಿರಂತರವಾಗಿ ಅತ್ಯಾಚಾರ ಈ ಬಾಲಕಿ ಮೇಲೆ ಆಗಿದೆ. ಈಗಾಗಲೇ 30 ಜನರ ಬಂಧನ ಆಗಿರುವಂಥದ್ದು. ಇನ್ನು ಕೋರ್ಟ್ ಆದೇಶದ ಮೇರೆಗೆ ಪೊಲೀಸರು ನೋಟಿಸ್ ಅನ್ನು ಪಡೆದುಕೊಂಡು ಆ 4 ಲಾಡ್ಜ್ಗಳನ್ನು ಒಡೆದಾಕಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಇನ್ನು 10 ಜನ, ಸುಮಾರು 10 ಜನ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ 30 ಜನ ಯಾಕೆ ಅಂತಿದ್ರೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ ಈ ಪ್ರಕರಣದ ಸುತ್ತ. ಈ ಆಟೋ ಡ್ರೈವರ್ ಆ ಬಾಲಕಿಯನ್ನ ಕರೆದುಕೊಂಡು ಹೋಗೋಕ್ಕಿಂತ ಮೊದಲೇ ಇವರೇನಾದ್ರೂ ಪ್ಲಾನ್ ಮಾಡಿದ್ರ? ಆ ಬಾಲಕಿಯನ್ನ ಇವರು ಹಲವಾರು ದಿನಗಳಿಂದ ವಾಚ್ ಮಾಡ್ತಾ ಇದ್ರ, ಹಿಂಬಾಲಿಸಿಕೊಂಡು ಓಡಾಡ್ತಾ ಇದ್ರ, ರೈಟ್ ಟೈಮ್ಗೆ ಕಾಯ್ತಾ ಇದ್ರ? ಸೊ ಈ ಎಲ್ಲ ಪ್ರಶ್ನೆಗಳಿದೆ. ಸೊ ಆ ಆಂಗಲ್ ನಲ್ಲೂ ಕೂಡ ತನಿಖೆ ಆಗ್ತದೆ. ಯಾಕಂದ್ರೆ ಈಕೆನ್ನ ಆ ಡ್ರೈವರ್ ಹತ್ತಿಸಿಕೊಂಡ ತಕ್ಷಣನೇ ಆಕೆಯನ್ನು ಕರೆದುಕೊಂಡು ಹೋಗಿರುವಂಥದ್ದು ಒಂದು ಲಾಡ್ಜ್ಗೆ. ಆ ಲಾಡ್ಜ್ನಲ್ಲಿ ಅವರಿಗೆ ಯಾವ ರೀತಿ ಅವಕಾಶವನ್ನ ಕೊಟ್ಟರು, ಆ ಲಾಡ್ಜ್ನ ಓನರ್ ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳು ಅವ್ರ ಕಡೆ ಇರುವಂತಹ ID ಕಾರ್ಡ್ಸ್ಗಳನ್ನು ಕೂಡ ನೋಡಿದ್ದೇನೆ, ಯಾವ ರೀತಿಯಾಗಿ ಆ ರೂಮನ್ನು ಕೊಡೋದಕ್ಕೆ ಒಪ್ಕೊಂಡ್ರು ಅನ್ನುವಂಥ ಪ್ರಶ್ನೆ. ಇದು ಕೇವಲ ಒಂದು ಲಾಡ್ಜ್ನ ಮಾಹಿತಿ ಅಲ್ಲ, ಇವರು ಬದಲಾವಣೆ ಮಾಡಿರುವಂತಹ 4 ಲಾಡ್ಜ್ಗಳಲ್ಲೂ ಕೂಡ ಇವರಿಗೆ ರೂಮ್ ಸಿಕ್ಕಿದೆ.
ಬಹುತೇಕ 1 ಅಥವಾ 2 ದಿನಗಳ ಕಾಲ ಒಂದೊಂದು ಲಾಡ್ಜ್ನಲ್ಲಿ ಇವರು ತಂಗಿದ್ದಾರೆ, ಸುಮಾರು 6 ದಿನಗಳ ಕಾಲ. ಸೊ ಹಾಗಾಗಿ ಒಟ್ಟಾರೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾಗಿರುವಂತಹ ಎಲ್ಲರನ್ನ ಸೇರಿಸಿ 30 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪೈಕಿ 4 ಲಾಡ್ಜ್ಗಳನ್ನ ಈಗ ಧ್ವಂಸ ಮಾಡಿರುವಂಥದ್ದು ಕೋರ್ಟ್ ಆದೇಶದ ಮೇರೆಗೆ. ಇನ್ನು ನಾನು ಆಗಲೇ ಹೇಳಿದಂಗೆ 2012ರಲ್ಲಿ ನಿರ್ಭಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ನಡೆದೋಯ್ತು. ಆ ಆರೋಪಿಗಳು 5 ಜನ ಆರೋಪಿಗಳು, ಆ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಸೇರಿದಂಗೆ 5 ಜನ ಆರೋಪಿಗಳಿಗೆ ಹ್ಯಾಂಗಿಂಗ್ ಶಿಕ್ಷೆಯನ್ನು ಕೊಡುತ್ತೆ ಕೋರ್ಟ್. ತಿಹಾರ್ ಜೈಲಿನಲ್ಲಿ ಅವರನ್ನ 2020ರಲ್ಲಿ ಅವರನ್ನ ನೇಣುಗಂಬಕ್ಕೆ ಹಾಕ್ತಾರೆ. ಸೊ ಈ ರೀತಿಯಾದಂತಹ ಶಿಕ್ಷೆ ಈ ಒಂದು ಪ್ರಕರಣದಲ್ಲೂ ಆಗಬೇಕು ಅನ್ನುವಂಥ ದೊಡ್ಡ ಕೂಗು ಈಗ ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಹೀಗಿದ್ದಾಗ ಮಾತ್ರ ತಮ್ಮ ಪೋಷಕರುಗಳು ತಮ್ಮ ಮಕ್ಕಳನ್ನ ಸ್ಕೂಲ್ಗೋ, ಟ್ಯೂಷನ್ಗೋ, ಯಾವುದು ಸ್ಪೋರ್ಟ್ಸ್ ಕ್ಲಬ್ಗೋ ಕಳಿಸೋದಕ್ಕೆ ಧೈರ್ಯ ಮಾಡ್ತಾರೆ. ಇಲ್ಲ ಅಂತಿದ್ರೆ ಯಾವ ನಂಬಿಕೆಯನ್ನು ಇಟ್ಕೊಂಡು ಮಕ್ಕಳನ್ನ ಆಚೆ ಕಳಿಸಬೇಕು ಅನ್ನುವಂತಹ ಯೋಚನೆಯಲ್ಲಿ, ಆತಂಕದಲ್ಲಿ ಎಲ್ಲ ಪೋಷಕರು ಇರುವಂತದ್ದು. ಸೊ ಹಾಗಾಗಿ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಅಥವಾ ಆದೇಶವನ್ನ ಕೊಡುತ್ತೆ ಅನ್ನೋದು ತನಿಖೆ ನಂತರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗಲಿದೆ. ಚೈತ್ರ, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.